ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೊತೆಯಲ್ಲಿದ್ದವರಿಂದಲೇ ನಟ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗ್ತಾ ಇದೆ. ಮಾಫಿ ಸಾಕ್ಷಿ ಆಗ್ಲಿಕ್ಕೆ ಮುಂದಾಗಿರುವಂತದ್ದು ಮೂವರು. ಬೆಳಗ್ಗೆಯಿಂದ ನೋಡ್ತಾ ಇದ್ದಂಥದ್ದು ಪ್ರದೋಷ್ ಮಾತ್ರ ಮಾಫಿ ಸಾಕ್ಷಿಗೆ ಅರ್ಜಿ ಹಾಕಿದ್ದಾರೆ ಅಂತ ನೋಡ್ತಾ ಇದ್ವಿ. ಈಗ ಮೂವರು ಅರ್ಜಿಯನ್ನ ಹಾಕಿದ್ದಾರೆ ಪ್ರದೋಷ್ ಜೊತೆಗೆ. A14 ಪ್ರದೋಷ್, A8 ರವಿಶಂಕರ್, A10 ವಿನಯ್ ಮಾಫಿ ಸಾಕ್ಷಿ ಆಗ್ಲಿಕ್ಕೆ ಮುಂದಾಗಿರುವಂತದ್ದು ಆರೋಪಿಗಳು. ಬೆಂಗಳೂರಿನ 59ನೇ CCH ಕೋರ್ಟ್ ನಲ್ಲಿ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಮೂವರು ಪ್ರದೋಷ್, ರವಿಶಂಕರ್, ವಿನಯ್ ಮೂವರು ಮಾಫಿ ಸಾಕ್ಷಿ ಆಗ್ಲಿಕ್ಕೆ ಮುಂದಾಗಿದ್ದಾರೆ. ಈ ಅರ್ಜಿಗಳು ಪುರಸ್ಕರಿಸಬೇಕಾ ತಿರಸ್ಕರಿಸಬೇಕಾ? CCH ಕೋರ್ಟ್ ನಲ್ಲಿ ಮತ್ತೆ ವಿಚಾರಣೆ ಶುರುವಾಗಿದೆ. VC ಮೂಲಕ ವಿಚಾರಣೆಗೆ ಹಾಜರಾಗಿರುವಂತದ್ದು ಪ್ರದೋಷ್ ಅರ್ಜಿ ಜೊತೆ ರೆಗ್ಯುಲರ್ ವಿಚಾರಣೆ ಕೂಡ ಇತ್ತು. ಇವತ್ತು ರೆಗ್ಯುಲರ್ ವಿಚಾರಣೆಗೆ ದರ್ಶನ್, ಪವಿತ್ರ ಸೇರಿದಂತೆ ಎಲ್ಲರೂ ಕೂಡ ಹಾಜರಾಗಿದ್ದಾರೆ. ಆತಂಕದಲ್ಲೇ ಕೂತಿರುವಂತದ್ದು ದರ್ಶನ್ ಮತ್ತು ಪವಿತ್ರ. CRPC 307 ಅಡಿಯಲ್ಲಿ ಮಾಫಿ ಸಾಕ್ಷಿಗಾಗಿ ಅರ್ಜಿಯನ್ನ ಸಲ್ಲಿಸಲಾಗಿದೆ. SPP ಪ್ರಸನ್ನಕುಮಾರ್ ವಾದ ಆರಂಭ ಮಾಡಿದ್ದಾರೆ. SP ಆಗಿರುವಂತದ್ದು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದು ಪ್ರಸನ್ನಕುಮಾರ್ ಅವರು ವಾದವನ್ನ ಆರಂಭ ಮಾಡಿದ್ದಾರೆ. CRPC 307 ಅಡಿಯಲ್ಲಿ ಮಾಫಿ ಸಾಕ್ಷಿ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. CRPC ಸೆಕ್ಷನ್ 307 ಏನು ಹೇಳುತ್ತೆ ಅಂತ ಹೇಳ್ತಾ ಇದ್ದಾರೆ ಪ್ರಸನ್ನಕುಮಾರ್ ಅವರು ಕೋರ್ಟ್ನಲ್ಲಿ. ಈಗ BNSS ಆಕ್ಟ್ ಅಡಿಯಲ್ಲಿ ನೋಡಬೇಕಾಗತ್ತೆ. ಬಟ್ ಇವರು ಅರ್ಜಿಯನ್ನ CRPC ಸೆಕ್ಷನ್ 307 ಅಡಿಯಲ್ಲಿ ಅರ್ಜಿಯನ್ನ ಹಾಕಿದ್ದಾರೆ. ಮಾಫಿ ಸಾಕ್ಷಿಯಾಗಿ ಪರಿಗಣಿಸುವಂತೆ ನಾನು ಎಲ್ಲ ಸತ್ಯವನ್ನು ಕೂಡ ಹೇಳ್ತೀನಿ, ಕ್ಷಮೆ ಬೇಕು ಅಂತ ಕೇಳಿರುವಂಥದ್ದು. A14 ಪ್ರದೋಷ್ ವಿರುದ್ಧ ಹಲವು ಆರೋಪಗಳಿದ್ದಾವೆ. ಸಾಕ್ಷ್ಯನಾಶ, ಕೇಸ್ ಮುಚ್ಚಿ ಹಾಕಲು ಯತ್ನ, ದರ್ಶನ್ ಕಡೆಯಿಂದ 30 ಲಕ್ಷ ಹಣ ಸ್ವೀಕಾರ, ಇವೆಲ್ಲವೂ ಕೂಡ ಪ್ರದೋಷ್ ಮೇಲೆ ಇರುವಂಥದ್ದು. ಬೇರೆ ವ್ಯಕ್ತಿಗಳನ್ನ ಶರಣಾಗಿಸಲು ಸೂತ್ರಧಾರ, ಘಟನಾ ಸ್ಥಳದಲ್ಲಿ ಉಪಸ್ಥಿತಿ, ಕೊಲೆಯ ಮಾಹಿತಿ, ರೇಣುಕಾಸ್ವಾಮಿ ಸಾವಿನ ವಿಷಯ ದರ್ಶನ್ಗೆ ತಿಳಿಸಿದ್ದಂಥ ವಿಚಾರ, ಇದೆಲ್ಲವೂ ಕೂಡ ಪ್ರದೋಷ್ ಮೇಲೆ ಇದೆ. ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ. ಪಟ್ಟಣಗೆರೆ ಶೆಡ್ಗೆ ಪವಿತ್ರ ಗೌಡಳನ್ನ ಕರೆ ತಂದಿದ್ದು ಇವನೇ ಪ್ರದೋಷ್. ಸಂಚಿನಲ್ಲಿ ಆತ ಸಕ್ರಿಯವಾಗಿ ಭಾಗಿಯಾಗಿದ್ದ. ಪ್ರದೋಷ್ ವಿರುದ್ಧ ಕೊಲೆ, ಸಾಕ್ಷ್ಯ ನಾಶದ ಆರೋಪವನ್ನ ಮಾಡಲಾಗ್ತದೆ. ಪ್ರದೋಷ್ ವಿರುದ್ಧ ಕೊಲೆ ಮತ್ತು ಸಾಕ್ಷ್ಯ ನಾಶದ ಆರೋಪ ಇರುವಂತದ್ದು ತನಿಖೆ ಮಾಡಿರುವಂತಹ ಸಂದರ್ಭದಲ್ಲಿ ಉಲ್ಲೇಖ ಆಗಿರುವಂತದ್ದು. ಇದೆಲ್ಲವೂ ಕೂಡ ಚಾರ್ಜ್ ಶೀಟ್ ನಲ್ಲಿ ಪೊಲೀಸರು ಅದಕ್ಕೆ ಬೇಕಾದಂತಹ ಸಾಕ್ಷ್ಯಗಳೆಲ್ಲವನ್ನೂ ಕೂಡ ಸಂಗ್ರಹಿಸಿಕೊಟ್ಟಿದ್ದಾರೆ. ಈಗ ಪ್ರದೋಷ್, ನಾನು ಸಾಕ್ಷಿ ಹೇಳ್ತೀನಿ, ಸತ್ಯ ಹೇಳ್ತೀನಿ ಅಂತ ಬಂದಿದ್ದಾನೆ ಪ್ರದೋಷ್. ಈತನ ಮೇಲೂ ಕೂಡ ಸಾಕಷ್ಟು ಆರೋಪಗಳಿದಾವೆ. ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನ A10 ಆಗಿರುವಂತ ವಿನಯ್, ಸ್ವಾಮಿ ಹತ್ಯೆ ಮತ್ತು ಸಾಕ್ಷ್ಯ ನಾಶದಲ್ಲಿ ವಿನಯ್ ಪಾತ್ರ ಕೂಡ ಇದೆ. ಕೊಲೆ ನಡೆದ ಪಟ್ಟಣಗೆರೆ ಶೆಡ್ ವಿನಯ್ ಸಂಬಂಧಿಕರದ್ದು. ಆ ಪಟ್ಟಣಗೆರೆ ಶೆಡ್ಡು ವಿನಯ್ ಸಂಬಂಧಿಕರದ್ದಾಗಿತ್ತು. ರೇಣುಕಾಸ್ವಾಮಿ ಮೇಲೆ ಹಲ್ಲೆ ನಡೆಸಿದಂತ ಆರೋಪ ಇದೆ. A9 ಧನರಾಜ್ನನ್ನ ದರ್ಶನ್ಗೆ ಪರಿಚಯಿಸಿದ್ದ ವಿನಯ್. ಕೊಲೆ ಬಳಿಕ ಪ್ರಕರಣ ಮುಚ್ಚಿ ಹಾಕ್ಲಿಕ್ಕೆ ಪ್ರಯತ್ನದ ಆರೋಪ ಕೂಡ ಈತನ ಮೇಲಿದೆ. ಫಸ್ಟ್ ಇವರೆಲ್ಲರೂ ಕೂಡ ಇದ್ದಿದ್ದು ವಿನಯ್ದು ಒಂದು ರೆಸ್ಟೋರೆಂಟ್ ಇತ್ತು, ಅದರಲ್ಲಿದ್ರು. ಅದಾದ್ಮೇಲೆ ಅಲ್ಲಿಂದ ದರ್ಶನ್ ಸೀದಾ ಬಂದಿದ್ದು ಪಟ್ಟಣಗೆರೆ ಶೆಡ್ಗೆ. ಸಾಕ್ಷ್ಯ ನಾಶಕ್ಕೆ ಸ್ಥಳೀಯ ಪೊಲೀಸರೊಬ್ಬರ ನೆರವಿನ ಆರೋಪ ಕೂಡ ಇತ್ತು. ಚಾರ್ಜ್ ಶೀಟ್ ನಲ್ಲಿ ವಿನಯ್ ಪಾತ್ರದ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ವಿನಯ್ ಕೂಡ ಮಾಫಿ ಸಾಕ್ಷಿ ಆಗ್ಲಿಕ್ಕೆ ಈಗ ಅರ್ಜಿಯನ್ನ ಸಲ್ಲಿಸಿರುವಂತೆ. ಒಟ್ಟು ಮೂವರು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ನಾವು ಮಾಫಿ ಸಾಕ್ಷಿ ಆಗ್ತೀವಿ ಅಂತ, ಸತ್ಯವನ್ನ ಹೇಳ್ತೀವಿ, ಅವತ್ತು ಏನೇನಾಯ್ತು ಅಂತ ಹೇಳ್ತೀವಿ ಅಂತ ಅವರೆಲ್ಲರೂ ಕೂಡ ಅರ್ಜಿಯನ್ನ ಹಾಕೊಂಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ A8 ಆರೋಪಿ ನಂಬರ್ 8 ರವಿಶಂಕರ್. ರೇಣುಕಾಸ್ವಾಮಿ ಕಿಡ್ನಾಪ್ ಮಾಡಿದ ಆರೋಪ. ಚಿತ್ರದುರ್ಗದಿಂದ ಅಪಹರಿಸಿ ತಂದಿದ್ದ ರವಿಶಂಕರ್. ಚಿತ್ರದುರ್ಗದಿಂದ ಅಪಹರಿಸಿ ತಂದಿದ್ದ, ಕಿಡ್ನಾಪ್ಗೆ ಬಳಸಿದಂತ ಕಾರು ಚಾಲಕ ರವಿಶಂಕರ್. ಶೆಡ್ಗೆ ರೇಣುಕಾಸ್ವಾಮಿಯನ್ನ ತಲುಪಿಸಿದ್ದ, ಕರ್ಕೊಂಡ್ಬಂದಿದ್ದ.
ಹತ್ಯೆ ನಂತರ ಫೋಟೋ ತೆಗೆಸಿಕೊಂಡಿದ್ದ ರವಿಶಂಕರ್ ಹತ್ಯೆ ಆದ ಬಳಿಕ ಫೋಟೋ ತೆಗೆಸಿಕೊಂಡಿದ್ದ ದರ್ಶನ್ ಜೊತೆ. ದರ್ಶನ್ ಮತ್ತು ಇತರೆ ಆರೋಪಿಗಳ ಜೊತೆ ಫೋಟೋವನ್ನ ತೆಗೆಸಿಕೊಂಡಿದ್ದ. ಸ್ವಾಮಿ ಕೇಸ್ ಬಳಿಕ ಫೋಟೋ ಡಿಲೀಟ್ ಮಾಡಿದ್ದ. ಮೊಬೈಲ್ ರಿಟ್ರೀವ್ ವೇಳೆ ಈ ಫೋಟೋ ಕೂಡ ಪತ್ತೆ ಆಗಿತ್ತು. ಈತ ಆರೋಪಿ ನಂಬರ್ 8 ಚಿತ್ರದುರ್ಗದಿಂದ ಈತ ಕ್ಯಾಬ್ನಲ್ಲಿ ರೇಣುಕಾ ಸ್ವಾಮಿಯನ್ನ ಕರ್ಕೊಂಡು ಬಂದಿದ್ದಂತವನು. ಪ್ರಕರಣಕ್ಕೆ ಪ್ರಮುಖ ಸಾಕ್ಷ್ಯವಾಗಿದ್ದ ಈ ಫೋಟೋ. ಈಗ ಆತ ಕೂಡ ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಮುಂದೆ ಬಂದಿದ್ದಾನೆ, ಅರ್ಜಿಯನ್ನ ಹಾಕಿದ್ದಾನೆ. 3 ಜನ ಈಗ ಅರ್ಜಿಯನ್ನ ಹಾಕಿದ್ದಾರೆ ಕೋರ್ಟ್ನಲ್ಲಿ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಕೂಡ ಆಗ್ತಾ ಇದೆ. ಯಾವ ಸಂದರ್ಭದಲ್ಲಿ ಮಾಫಿ ಸಾಕ್ಷಿಯನ್ನ ಪರಿಗಣಿಸಬಹುದು ಅನ್ನುವಂಥದ್ರ ಬಗ್ಗೆ ಎಲ್ಲ ವಾದವನ್ನ ಮಾಡಲಾಗ್ತಾ ಇದೆ. ಈ ಬಗ್ಗೆ ಹೈಕೋರ್ಟ್ ತೀರ್ಪುಗಳ ಬಗ್ಗೆ ಉಲ್ಲೇಖ ಆಗ್ತಾ ಇದೆ. ಯೋಗೇಶ್ ಗೌಡ ಕೇಸ್ ಬಗ್ಗೆಯೂ ಕೂಡ ಉಲ್ಲೇಖಿಸಿ ವಾದವನ್ನ ಮಾಡಲಾಗ್ತಾ ಇದೆ. ಬಸವರಾಜ್ ಮುತ್ತಗಿ ಮಾಫಿ ಸಾಕ್ಷಿಯಾಗಿದ್ದ ಬಗ್ಗೆಯೂ ಕೂಡ ಉಲ್ಲೇಖಿಸಿ ಪ್ರಸನ್ನ ಕುಮಾರ್ ವಾದ ಮಾಡ್ತಿದ್ದಾರೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಬೆಳಗ್ಗೆಯಿಂದ ನೋಡ್ತಾ ಇದ್ದಿದ್ದು ಪ್ರದೋಷ್ ಮಾಫಿ ಸಾಕ್ಷಿಯಾಗಿ ಅರ್ಜಿಯನ್ನ ಸಲ್ಲಿಸಿದ್ದಾನೆ, ಆ ಒಂದು ವಿಚಾರಣೆ ಇದೆ ಅಂತ. ಈಗ 3 ರವಿಶಂಕರ್ ಮತ್ತೆ ವಿನಯ್ ಕೂಡ ಆಡ್ ಆಗಿರುವಂತದ್ದು. ಇವರೆಲ್ಲ ಏನಂತ ಅರ್ಜಿಯನ್ನ ಹಾಕಿದ್ದಾರೆ, ವಿಚಾರಣೆ ಯಾವ ರೀತಿಯಾಗಿ ನಡೀತಾ ಇದೆ, ಇದು ದರ್ಶನ್ಗೆ ಯಾವ ರೀತಿಯಾಗಿ ಸಂಕಷ್ಟ ತಂದೊಡ್ಡುತ್ತೆ? ಪೃಥ್ವಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇದು ಮೇಜರ್ ಟ್ವಿಸ್ಟ್ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದರೆ ಈ ಒಂದು ಪ್ರಕರಣದಲ್ಲಿ ಈಗ ಯಾರ್ಯಾರು ಮಾಫಿ ಸಾಕ್ಷಿಯನ್ನಾಗಿ ಮಾಡಿ ಅಂತೇಳಿ ಕೋರ್ಟ್ಗೆ ಅರ್ಜಿ ಹಾಕ್ತಿದಾರಲ್ಲ, ಇವರೆಲ್ಲರೂ ಕೂಡ ಇಷ್ಟು ದಿನ ಈ ಒಂದು ಪ್ರಕರಣದಲ್ಲಿ ನಾವು ಭಾಗಿಯಾಗಿಲ್ಲ, ನಮ್ಮ ಮೇಲಿನ ಆರೋಪಗಳು ಸುಳ್ಳು ಅಂತೇಳಿ ಅವರ ಪರ ವಕೀಲರು ವಾದ ಮಾಡ್ತಿದ್ರು. ಅವರು ಕೂಡ ತಮ್ಮ ಒಂದು ಸ್ಟೇಟ್ಮೆಂಟ್ನಲ್ಲಿ ಸ್ಟ್ಯಾಂಡ್ ಇರುವಂಥ ಕೆಲಸವನ್ನು ಮಾಡ್ತಿದ್ರು. ಆದರೆ ಈಗ ಒಂದು ಮೇಜರ್ ಟ್ವಿಸ್ಟ್ ಏನಂತಂದರೆ, ಆರೋಪಿಗಳು ನಾವು ಈ ಒಂದು ಪ್ರಕರಣದಲ್ಲಿ ಮಾಫಿ ಸಾಕ್ಷಿಯನ್ನಾಗಿ ನಮ್ಮನ್ನು ಪರಿಗಣನೆಗೆ ತೆಗೆದುಕೊಳ್ಳಿ, ನಾವು ಘಟನೆಯ ದಿನ ಏನೆಲ್ಲ ಆಗಿತ್ತು ಅನ್ನುವಂಥ ಸತ್ಯಾಂಶಗಳನ್ನು ಕೋರ್ಟ್ಗೆ ನೀಡೋದಕ್ಕೆ ನಾವು ರೆಡಿ ಇದ್ದೀವಿ ಅಂತೇಳಿ 3 ಜನ ಆರೋಪಿಗಳು ಕೋರ್ಟ್ಗೆ ಅರ್ಜಿ ಹಾಕುವಂತಹ ಕೆಲಸವನ್ನು ಮಾಡಿದ್ದಾರೆ. ಅಂದರೆ ಇಲ್ಲಿ ಪ್ರಥಮವಾಗಿ ಆರೋಪಿತರಾಗಿರುವಂಥ, ಅಂದರೆ ಈ ಒಂದು ಕೊಲೆ ಪ್ರಕರಣದ 14ನೇ ಆರೋಪಿತನಾಗಿರುವಂತಹ ಪ್ರದೋಷ್ ಮೊದಲನಾಗಿ ಅರ್ಜಿ ಹಾಕಿದ್ರು. ಆ ಒಂದು ಅರ್ಜಿಯ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಬೇರೆ ಬೇರೆ ಆರೋಪಿಗಳ ಪರ ವಕೀಲರು ಕೂಡ ನಾವು ಕೂಡ ನಮ್ಮ ಕಕ್ಷಿದಾರರ ಪರವಾಗಿ ಆಗ್ತೀವಿ, ನಮ್ಮನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಳಿ ಅಂತೇಳಿ ನ್ಯಾಯಾಧೀಶರ ಮುಂದೆ ಮನವಿ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಈಗ ಒಟ್ಟು 3 ಅರ್ಜಿಗಳು ಕೋರ್ಟ್ಗೆ ಸಲ್ಲಿಕೆ ಆಗೋದಕ್ಕೆ ಮುಂದಾಗಿದೆ. ಅಂದರೆ ಪ್ರದೋಷ್ ಆಗಿರ್ಬೋದು, ಮತ್ತೆ ಪ್ರಕರಣದ ಮತ್ತೋರ್ವ ಆರೋಪಿ ರವಿಶಂಕರ್ ಹಾಗೂ A10 ಆಗಿರುವಂತಹ ವಿನಯ್ ಕುಮಾರ್, ಇಷ್ಟೂ ಜನರು ಕೂಡ ಈಗ ತಮ್ಮನ್ನ ಈ ಒಂದು ಪ್ರಕರಣದಲ್ಲಿ ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಿ ಅಂತೇಳಿ ಈಗ ಅರ್ಜಿ ಹಾಕುವಂತ ಕೆಲಸವನ್ನು ಮಾಡಿದ್ದಾರೆ. CRPC ಅಡಿ 307 ಅಡಿ, ಅಂದ್ರೆ ಯಾವುದೇ ಒಂದು ಪ್ರಕರಣದ ಟ್ರಯಲ್ ಹಂತದಲ್ಲಿ ಆರೋಪಿಗಳು ಕೇಸ್ಗೆ ಸಹಾಯ ಆಗುವಂತ ರೀತಿಯಲ್ಲಿ ಅವರೇನಾದ್ರೂ ಸಾಕ್ಷಿಗಳಾಗಿ ಆಗೋದಕ್ಕೆ ಒಪ್ಪಿಗೆ ನೀಡಿದ್ರೆ ಆ ಒಂದು ವಿಚಾರಣೆಯನ್ನ ಅಥವಾ ಕೋರ್ಟ್ ಅಥವಾ ಪ್ರಾಸಿಕ್ಯೂಷನ್ ಒಪ್ಪಿದ್ರೆ ಈ ಒಂದು ಪ್ರಕರಣದಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಅದೇ ರೀತಿಯಾಗಿ ಈ ಒಂದು ಪ್ರಕರಣದಲ್ಲಿ 3 ಜನರು ಕೂಡ ಆರೋಪಿಗಳು 3 ಜನರು ಕೂಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ನಡೆಯುವಂತ ಸಂದರ್ಭದಲ್ಲಿ, ಕೊಲೆ ನಡೆದಂತ ಸಂದರ್ಭದಲ್ಲಿ ಸ್ಥಳದಲ್ಲಿದ್ರು, ಕಾನ್ಸ್ಪಿರೆನ್ಸಿಯಲ್ಲಿ ಇದ್ರು. ಹೀಗಾಗಿ ಈ ಆರೋಪಿಗಳು ಈ ಒಂದು ಪ್ರಕರಣದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಪ್ರಾಸಿಕ್ಯೂಷನ್ಗೆ ಒಂದು ದೊಡ್ಡ ಬಲ ಬಂದಂತೆ ಕಾಣಿಸುತ್ತೆ. ಯಾಕಂದ್ರೆ ಚಾರ್ಜ್ ಶೀಟ್ ನಲ್ಲಿ ಸಾಕಷ್ಟು ಅಂಶಗಳನ್ನ ಆರೋಪಿಗಳ ವಿರುದ್ಧ ಆಗಿರ್ಬೋದು, ಈಗ ಯಾರೆಲ್ಲ ಮಾಫಿ ಸಾಕ್ಷಿ ಆಗ್ತೀವಿ ಅಂತ ಹೇಳಿ ಬಂದಿದಾರ ಇವರ ವಿರುದ್ಧವೂ ಕೂಡ, ಮತ್ತೆ ಇವರು ಆರೋಪಿಗಳ ಜೊತೆ ಬೇರೆ ಬೇರೆ ದರ್ಶನ್ ಆಗಿರ್ಬೋದು, ಪವಿತ್ರ ಗೌಡ ಆಗಿರ್ಬೋದು, ಬೇರೆ ಬೇರೆ ಆರೋಪಿಗಳ ಜೊತೆ ಸೇರಿ ಏನೆಲ್ಲ ಕೃತ್ಯಗಳನ್ನು ಎಸಗಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವಿತ್ ಎವಿಡೆನ್ಸ್, ಡಿಜಿಟಲ್ ಎವಿಡೆನ್ಸ್ಗಳಾಗಿರ್ಬೋದು, ಒಂದಷ್ಟು CCTVಗಳಾಗಿರ್ಬೋದು, ಮತ್ತೆ ಟವರ್ ಡಂಪ್ ಲೊಕೇಶನ್ ಆಗಿರ್ಬೋದು, ಎಲ್ಲವನ್ನೂ ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡುವಂತ ಕೆಲಸವನ್ನ ಪ್ರಾಸಿಕ್ಯೂಷನ್ ಮಾಡಿತ್ತು, ಅಂದ್ರೆ ಪೊಲೀಸರು ಮಾಡಿದ್ರು. ಈಗ ಆರೋಪಿಗಳೇ ಆ ಒಂದು ವಿಚಾರಗಳನ್ನ ಬಿಚ್ಚೋಡೋದಕ್ಕೆ ನಾವು ತಯಾರಿದ್ದೇವೆ ಅಂತೇಳಿ ಈಗ ಕೋರ್ಟ್ ಮುಂದೆ ಬಂದಿರೋದ್ರಿಂದ ಪ್ರಾಸಿಕ್ಯೂಷನ್ ಕೂಡ ಇದನ್ನ ಅಕ್ಸೆಪ್ಟ್ ಮಾಡುವಂತ ಸಾಧ್ಯತೆ ಇದೆ. ಈಗ ಪ್ರಸನ್ನ ಕುಮಾರ್ ಅವರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದ್ರೆ ಮಾಫಿ ಸಾಕ್ಷಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಧೀಶರ ಮುಂದೆ ಒಂದಷ್ಟು ವಾದ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಈ ಹಿಂದೆ ಆಗಿರುವಂತ ಒಂದಷ್ಟು ಪ್ರಕರಣಗಳನ್ನು, ಅಂದ್ರೆ ಒಂದು ಪ್ರಕರಣದಲ್ಲಿ, ಅದರಲ್ಲೂ ಕೂಡ ಕೊಲೆ ಪ್ರಕರಣದಲ್ಲಿ ಯಾವ ಸಂದರ್ಭದಲ್ಲಿ ಮಾಫಿ ಸಾಕ್ಷಿ ಅರ್ಜಿ ಸಲ್ಲಿಕೆ ಆಗುತ್ತೆ, ಮತ್ತೆ ಆ ಒಂದು ಯಾವ ರೀತಿಯಾಗಿ ಅದನ್ನ ಕನ್ಸಿಡರ್ ಮಾಡಲಾಗುತ್ತೆ ಅಂತೇಳಿ, ಮತ್ತೆ CRPC 307 ಏನ್ ಹೇಳುತ್ತೆ ಅನ್ನೋದನ್ನ ಕೋರ್ಟ್ಗೆ ವಿವರಣೆ ನೀಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಇದರ ಜೊತೆಗೆ ಇತ್ತೀಚೆಗೆ ಆಗಿದ್ದಂತ ಒಂದು ವಿನಯ್ ಕುಲಕರ್ಣಿ, ಅಂದ್ರೆ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಅಲ್ಲೂ ಕೂಡ A1
ಬಸವರಾಜ್ ಮುತ್ತಗಿ ಎಂಬ ಆರೋಪಿ ತಾನು ಮಾಫಿ ಸಾಕ್ಷಿಯಾಗಿ ಕೋರ್ಟ್ಗೆ ಅರ್ಜಿಯನ್ನು ಹಾಕಿದ್ರು. ಅದು ಮೇಜರ್ ಡೆವಲಪ್ಮೆಂಟ್ ಆಗಿತ್ತು. ಆ ಒಂದು ಅರ್ಜಿಯನ್ನು ಅಕ್ಸೆಪ್ಟ್ ಮಾಡಿದಂಥ ಸಂದರ್ಭದಲ್ಲಿ ಆತ ಕೂಡ ಒಂದಷ್ಟು ಕೊಲೆ ಪ್ರಕರಣದ ವಿಚಾರವನ್ನು ಮುಂದಿಟ್ಟಿದ್ದ. ಅದನ್ನು ಪರಿಗಣಿಸಿ ಆ ಒಂದು ಕೊಲೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿ ಅವರಿಗೆ ನ್ಯಾಯಾಲಯ ಶಿಕ್ಷೆಯನ್ನು ಕೂಡ ಪ್ರಕಟ ಮಾಡಿತ್ತು. ಈ ಒಂದು ಪ್ರಕರಣದಲ್ಲೂ ಕೂಡ ಇದೇ ರೀತಿಯಾಗಿ ಆಗುವಂತ ಸಾಧ್ಯತೆ ಇದೆ. ಸದ್ಯಕ್ಕೆ ಪ್ರಸನ್ನ ಕುಮಾರ್ ಅವರು ಮಾಫಿ ಸಾಕ್ಷಿಯಾಗಿ ಯಾರೆಲ್ಲ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಆ ಒಂದು ಅರ್ಜಿಯ ವಿಚಾರವಾಗಿ ಈಗ ನ್ಯಾಯಾಧೀಶರಿಗೆ ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತೆ ಅವರ ವಿರುದ್ಧ ಇರುವಂತಹ ಆರೋಪಗಳು ಏನಿದಾವೆ ಅವೆಲ್ಲವನ್ನು ಕೂಡ ಒಪ್ಕೊಳ್ಳೋದಕ್ಕೂ ಕೂಡ ಈಗ ಆರೋಪಿಗಳು ಮುಂದಾಗಿದ್ದಾರೆ. ಯಾಕಂದ್ರೆ ಈಗಾಗಲೇ ಅವರ ವಿರುದ್ಧ ಸಾಕಷ್ಟು ಆರೋಪಗಳಿತ್ತು. ಹತ್ಯೆಯಲ್ಲಿ ಭಾಗಿಯಾಗಿದ್ದು ಅಂತ ಆಗಿರ್ಬೋದು, ಮತ್ತೆ ಸಾಕ್ಷ್ಯ ನಾಶ ಮಾಡುವಂತ ವಿಚಾರ ಆಗಿರ್ಬೋದು, ಇವೆಲ್ಲವೂ ಕೂಡ ಆರೋಪಿಗಳ ಮಧ್ಯೆ ಇದೆ. ಹೀಗಾಗಿ ಆರೋಪಿಗಳು ತಮ್ಮ ಆರೋಪವನ್ನು ಒಪ್ಪಿಕೊಳ್ಳೋದ್ರ ಜೊತೆಗೆ ಅದರ ಪರವಾಗಿ ಕ್ಷಮೆಯನ್ನು ನೀಡಿ, ಅಂದ್ರೆ ನಮ್ಮ ಆರೋಪಗಳಿಗೆ ಸಂಬಂಧಪಟ್ಟಂತೆ ನಮಗೆ ಕ್ಷಮೆ ನೀಡಿ ಈ ಒಂದು ಪ್ರಕರಣದಲ್ಲಿ ನಮ್ಮನ್ನ ಸಾಕ್ಷಿಯಾಗಿ ಪರಿಗಣಿಸಿ ಅಂತೇಳಿ ಈಗ ಆರೋಪಿಗಳು ಅರ್ಜಿ ಹಾಕಿದ್ದಾರೆ. ಸದ್ಯಕ್ಕೆ ಈ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ ತಮ್ಮ ಅಭಿಪ್ರಾಯವನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡುವಂತ ಕೆಲಸವನ್ನು ಮಾಡ್ತಿದೆ. ಇದೊಂದು ಮೇಜರ್ ಟ್ವಿಸ್ಟ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಎಲ್ಲ ಅಂಶಗಳು ಕೂಡ ಮುಂದಿನ ಹಂತದಲ್ಲಿ, ಅಂದ್ರೆ ಈಗ ಕೋರ್ಟ್ ಪ್ರಾಸಿಕ್ಯೂಷನ್ ನ ಅಭಿಪ್ರಾಯವನ್ನ ಪರಿಗಣಿಸಿ ಏನಾದ್ರೂ 3 ಜನ ಆರೋಪಿಗಳನ್ನ ಈ ಒಂದು ಪ್ರಕರಣದಲ್ಲಿ ಮಾಫಿ ಸಾಕ್ಷಿಯನ್ನಾಗಿ ಏನಾದ್ರೂ ಪರಿಗಣಿಸಿದ್ರೆ ಮುಂದಿನ ಹಂತದಲ್ಲಿ ದರ್ಶನ್ಗೆ ವ್ಯತಿರಿಕ್ತವಾಗಿ ಪರಿಣಾಮ ಬೀರುವಂತ ಸಾಧ್ಯತೆ ಇದೆ. ಬರೀ ದರ್ಶನ್ ಅಲ್ಲ, ಬೇರೆ ಬೇರೆ ಆರೋಪಿಗಳಿದ್ದಾರೆ, ಎಲ್ಲರ ವಿರುದ್ಧವೂ ಕೂಡ ಇದು ಬಲವಾದ ಸಾಕ್ಷ್ಯಗಳಾಗುತ್ತೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಇಲ್ಲಿ ವಿನಯ್ ಆಗಿರ್ಬೋದು ಮತ್ತೆ ಪ್ರದೋಷ್ ಇಬ್ಬರು ಕೂಡ ಘಟನೆಯ ಸಂದರ್ಭದಲ್ಲಿ ಅಲ್ಲೇ ಇದ್ರು, ಅಂದ್ರೆ ಆ ಒಂದು ಶೆಡ್ ನಲ್ಲೇ ಇದ್ರು. ಜೊತೆಗೆ ಈ ಒಂದು ಶೆಡ್ ಏನಿದೆ ಇದು ವಿನಯ್ ಅವರ ಸಂಬಂಧಿಕರ ಒಂದು ಶೆಡ್ ಜಾಗ ಅಂತ ಕೂಡ ಗೊತ್ತಾಗಿತ್ತು. ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿಗಳು ಮತ್ತೆ ಪ್ರತ್ಯಕ್ಷ ಸಾಕ್ಷಿಗಳು ಈ ಆರೋಪಿಗಳಾಗ್ತಾರೆ. ಹೀಗಾಗಿ ಇದೆಲ್ಲವೂ ಕೂಡ ದರ್ಶನ್ ಮತ್ತೆ ಪವಿತ್ರ ಗೌಡಗೆ ಮುಂದಿನ ಹಂತದಲ್ಲಿ ದೊಡ್ಡ ಸಂಕಷ್ಟ ಆಗುವಂತ ಸಾಧ್ಯತೆ ಇದೆ.